ಅರ್ಧ ಪೇಜ್ ಮಾಡ್ಸೋದು, ಅರ್ಧ ಪೇಜ್. ಕರೆಂಟ್ ಅಫೇರ್ಸ್, ಎಸ್ಸೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೇಳಿ ಬರ್ಕೊಂಡ್ಬಿಡೋದು. ಅರ್ಧ ಪೇಜಿಂದ ಒಂದು ಬುಕ್ ಮಾಡಬೇಕು. ಫಸ್ಟ್ ಪೇಪರ್ಗೆ ಅಂತಾನೆ ಒಂದು ಬುಕ್, ಸ್ಟ್ರಾಟಜಿ ಹೇಳ್ತಿದ್ದೀನಿ. ಫಸ್ಟ್ ಪೇಪರ್ಗೆ ಅಂತಾನೆ ಒಂದು ಬುಕ್ ಮಾಡೋದು. ಅದರಲ್ಲಿ ಎಸ್ಸೆ ಈ ಸೈಡಿಂದ ಹಾಫ್ ಪೇಜ್ ಮಾಡಿಸಿ ಎಸ್ಸೆ ಬರ್ಕೊಂತು, ಎಸ್ಸೆ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅಂತೇಳಿ ಯಾವ್ದಾದ್ರು, ಈಗ ವುಮೆನ್ ಬಗ್ಗೆ ಕರೆಂಟ್ ಅಫೇರ್ಸ್ ಏನಾದ್ರು ಬಂದ್ರೆ ವುಮೆನ್ ರಿಲೇಟೆಡ್ ಅಂತೇಳಿ ಇಲ್ಲಿ ಬರ್ಕೊಂಡು ಹೋಗೋದು. ಟೆಕ್ನಾಲಜಿ ಬಗ್ಗೆ ಬಂದ್ರೆ ಈಗ ನ್ಯೂಸ್ ಪೇಪರ್ ಅಲ್ಲಿ ಟೆಕ್ನಾಲಜಿ ಬಗ್ಗೆ ಬರ್ಕೊಂಡು ಹೋಗೋದು. ಮತ್ತೆ ಪೊಲೀಸಿಂಗ್ ಬಗ್ಗೆ ಬಂದ್ರೆ ಪೊಲೀಸಿಂಗ್ ಬಗ್ಗೆ, ಮತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ ಬಗ್ಗೆ, ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ಬಗ್ಗೆ, ದೇಶದಲ್ಲಿ ಆಗ್ತಿರೋ ಯುದ್ಧಗಳು, ಗಲಭೆಗಳು ನಮ್ ನೇಪಾಳದಲ್ಲಿ ಆಗ್ತಿದೆಯಲ್ಲ, ಹಂಗೆ ಶ್ರೀಲಂಕಾ ಮಯನ್ಮಾರ್ದಲ್ಲೂ ಆಯ್ತು. ಆತರ ಇರೋದನ್ನ ಹಿಂಗ್ ಬರ್ಕೊಂಡ್ಬಿಡ್ಬೇಕು. ಪಾಯಿಂಟ್ ಹಾಕಿ ಬರ್ಕೊಂಡ್ಬಿಡೋ. ಇದು ನಿಮ್ಗೆ ಕರೆಂಟ್ ಅಫೇರ್ಸ್ಗೂ ಹೆಲ್ಪ್ ಆಗುತ್ತೆ, ಎಸ್ಸೆ ಫಸ್ಟ್ ಪೇಪರ್ ರೈಟಿಂಗ್, ಎಸ್ಸೆ ರೈಟಿಂಗ್ಗೂ ಹೆಲ್ಪ್ ಆಗುತ್ತೆ. ಈ ತರ ಮಾಡ್ಕೋಬೇಕು. ಇದೇ ಬುಕ್ ನ ಹಿಂದ್ಗಡೆಯಿಂದ ಟ್ರಾನ್ಸ್ಲೇಷನ್ ಗೆ ಯೂಸ್ ಮಾಡ್ಬೋದು. ಈ ಬುಕ್ ನ ಒಂದೇ ಬುಕ್, ಫಸ್ಟ್ ಪೇಪರ್ಗೆ ಒಂದು ಬುಕ್ ಮಾಡೋದು, ಒಂದ್ ಸೈಡ್ ಇಂದ ಎಸ್ಸೆ ರಿಲೇಟೆಡ್ ಬರ್ಕೊಂಡು, ಇನ್ನೊಂದ್ ಸೈಡ್ ಇಂದ ಟ್ರಾನ್ಸ್ಲೇಟ್ ರಿಲೇಟೆಡ್ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ, ಇಷ್ಟ ಆಯ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್, ಎಸ್ಸೆ. ದೆನ್ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ ಮಾಡ್ತಾರೆ, ಇಲ್ಲ ನೀವ್ ಯಾವ್ದಾದ್ರು ಕೋಚಿಂಗ್ ಸೆಂಟರ್ ಹೋಗಿದ್ರೆ ಕೋಚಿಂಗ್ ಅಲ್ಲಿ ಕ್ಲಾಸಸ್ ಅಲ್ಲಿ ಹೇಳಿರ್ತಾರೆ ನೋಡಿ, ಆ ಎಸ್ಸೆ ಟಾಪಿಕ್ಸ್, ಆ ಎಸ್ಸೆನ ಈ ಮೂರನ್ನು ಕಂಬೈನ್ ಮಾಡಿ, ಈ ಕಾಂಬಿನೇಷನ್ ಆಫ್ ತ್ರೀ ನೀವೇ ಓನ್ ಆಗಿ ಕ್ರಿಯೇಟ್ ಮಾಡ್ಬೇಕು ಎಸ್ಸೆ. ಹೇಗಂತ ಹೇಳ್ತೀನಿ, ಅದನ್ನ ಓನ್ ಆಗಿ ಕ್ರಿಯೇಟ್ ಮಾಡೋದು. ಮಾರ್ಕೆಟ್ ಅಲ್ಲಿ